ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಜ್ರಾ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಲ್ಲ ಸರ್, ಪ್ರತಿಯೊಂದು ಗಂಡಂದ್ರಿಗೂ ನಾನು ಹೇಳ್ತಿದ್ದೀನಿ, ಬಟ್ ಯಾರು ತಪ್ಪು ಮಾಡ್ತಾಯಿದ್ದೀರೋ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ. ನಿಮ್ಮ ಹೆಂಡತಿ ಮದುವೆಗೆ ಮುಂಚೆ ಏನಾಗಿದ್ಲು ಅನ್ನೋದು ನೀವು ನೋಡಿಲ್ಲ, ನೋಡ್ದೇ ಹೇಗೆ ತಾಕ್ತೀರಾ, ಹೇಗೆ ಸುಚ್ಚಿ ಸುಚ್ಚಿ ಅಂತೀರಾ ನೀವು? ಆ ಥರ ಹೆಣ್ಣಾದರೆ ನಿಮ್ಮವ್ರಿಗೂ ಏನಕ್ಕೆ ಬರ್ತಿದ್ಲು? ಅದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಈ ಕಾಲದಲ್ಲಿ ತುಂಬ ಜನ ಹೆಣ್ಮಕ್ಳು ಗಂಡು ಮಕ್ಕಳನ್ನ ಯಾಮರಿಸ್ತಿದ್ದಾರೆ. ದುಡ್ಡು ಕಾಸು ತಿನ್ನೋದು, ಒಡವೆ ತಿನ್ನೋದು, ಮೋಸ ಮಾಡೋದು ತುಂಬ ಜನ ಹೆಣ್ಮಕ್ಳು. ಹಲವಾರು ಕೇಸುಗಳೆಲ್ಲ ನೋಡಿದ್ದೀನಿ. ನನ್ನ ಹತ್ರನೇ ಗಂಡಸರು ನಿಜವಾಗ್ಲೂ ಹೇಳ್ತೀನಿ 10-15 ಜನ ಬಂದಿದ್ದಾರೆ. ಮೇಡಮ್ ಹಿಂಗೆ ನನ್ನ ಹತ್ರ ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಲು, ಮೋಸ ಮಾಡಿದ್ಲು. ನಿಮ್ಮ ಹೆಂಡ್ತಿ ಏನಾದರೂ ಆಗಿದ್ದಾರಾ? ಇಲ್ಲ ತಾನೇ. ನಿಮಗೆ ಕೊಟ್ಟಿದ್ದಾಳೆ, ನಿಮಗೆ ಸಪೋರ್ಟ್ ಮಾಡ್ತಿದ್ದಾಳೆ ಅಂದರೆ ಅರ್ಥ ಮಾಡ್ಕೋಬೇಕು. ಸುಚ್ಚಿ ಸುಚ್ಚಿ ಅಂದರೆ ಆ ಹೆಣ್ಣು ಗೋಳು ನಿಮಗೆ ತಟ್ಟಿದ್ರೆ ನಿಮ್ಮ ವಂಶಗಳಿರಲ್ಲ ಸರ್. ಆ ಥರ ಖಂಡಿತ ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ. ನೀವು ಕಟ್ಕೊಂಡಾಗಿಂದ ಯಾವ ಥರ ಇದ್ದಾಳೆ ಅರ್ಥ ಮಾಡ್ಕೊಳ್ಳಿ. ತವ್ರ ಮನೆಯವರು ಮೋಸ, ಗಂಡನ ಮನೆಯವರು ಮೋಸ ಆದರೆ ಯಾರು ಕೇಳ್ಕೊಬೇಕು? ಆ ಕಡೆ ಆ ತಾಯಿ ಮಕ್ಕಳೊಂದು ಕಡೆ ದಿಕ್ಕಾಪಾಲಾಗೋಗಿ ಜೀವನಗಳು ನಡೀತಾ ಇದೆ. ಆ ಹೆಂಡ್ತಿನ ಅರ್ಥ ಮಾಡ್ಕೊಳ್ಳೋದು ಗಂಡ ಒಬ್ಬರೇ. ಇಡೀ ಜಗತ್ತೇ ಎದುರಾಗಲಿ, ಗಂಡ ಅನ್ನೋನು ತನ್ನ ಹೆಂಡ್ತಿಗೆ ಸಪೋರ್ಟ್ ಇದ್ದರೆ ಅವಳಿಗೆ ಬೆಟ್ಟದಷ್ಟು ಬಲ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಂಡ್ತಿಗೆ ಯಾರು ಹರ್ಟ್ ಮಾಡಬೇಡಿ. ಪ್ರೀತಿಯಿಂದ ಅವರಿಗೆ ಸಮಯ ಕೊಡಿ, ಪ್ರೀತಿಯಿಂದ ಇರಿ. ಏನೂ ಎತ್ಕೊಂಡೋಗೋದು ಏನೂ ಇಲ್ಲ. ಇರೋ ಅಷ್ಟು ದಿವಸನೂ ನೆಮ್ಮದಿಯಾದ ಜೀವನ ಮಾಡಿ. ಹೆಣ್ಮಕ್ಳಿಗೆ ನೋವು ಕೊಡಬೇಡಿ ಸರ್. ಅರ್ಧಾಂಗಿ ಅಂತಂದರೆ ಬ್ರಹ್ಮ ಹಾಕಿರೋ ಗಂಟಿದು. ಏನೋ ಹೇಳ್ತಾರೆ ದೊಡ್ಡವರು, ಅರ್ಥ ಮಾಡ್ಕೊಳ್ಳಿ. ಅಷ್ಟು ದೊಡ್ಡವ್ರು ನಾವಲ್ಲ, ನಮಗೆ ಗೊತ್ತಿರೋದು ನಾವು ಹೇಳಿದ್ದೀವಿ. ಯಾವ ಹೆಂಡತಿಗೂ ಗಂಡ ಮಾನಸಿಕ ಹಿಂಸೆ ಕೊಡಬೇಡಿ. ಬೇಕಾದ್ರೆ ಸಾಯಿಸ್ಬಿಡಿ ವಿಷ ಹಾಕಿ. ಬದುಕಿರುವಾಗಲೇ ಸುಚ್ಚಿ ಸುಚ್ಚಿ ಅಂದು 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 ಹಾಕಿ ಮನಸ್ಸನ್ನ ನರಕಕ್ಕೆ ತಳ್ಳಬೇಡಿ. ಅವಳ ಶಾಪ, ಅವಳ ಕಣ್ಣೀರು ನಿಮ್ಮ ವಂಶಗಳಿರಲ್ಲ ನಿಜವಾಗ್ಲೂ.